ಇನ್ನು ಬುರ್ಜ್ ಖಲೀಫಾ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಮಾಡಿರುವಂಥದ್ದು. ಬುರ್ಜ್ ಖಲೀಫಾಗೂ ಇರಾನ್ ಅಮೆರಿಕ ಯುದ್ಧದ ಬಿಸಿ ತಟ್ಟಿದೆ. ಅಮೆರಿಕ ಮಿಲಿಟರಿ ಸ್ಥಳ ಗುರಿಯಾಗಿಸಿ ಇರಾನ್ ದಾಳಿಯನ್ನ ನಡೆಸಿರುವಂಥದ್ದು. ಬುರ್ಜ್ ಖಲೀಫಾಗೂ ಇರಾನ್ ಅಮೆರಿಕ ಯುದ್ಧದ ಬಿಸಿ ತಟ್ಟಿದೆ. ಅಮೆರಿಕ ಮಿಲಿಟರಿ ಸ್ಥಳವನ್ನ ಗುರಿಯಾಗಿಸಿ ಇರಾನ್ ದಾಳಿಯನ್ನ ನಡೆಸಿರುವಂಥದ್ದು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕತಾರ್, ದೋಹಾ, ರಿಯಾದ್ನ ಮಿಲಿಟರಿ ಸ್ಥಳಗಳೇ ಇವರ ಟಾರ್ಗೆಟ್ ಆಗಿರುತ್ತೆ. ಕ್ಷಿಪಣಿ ದಾಳಿಗಳನ್ನ ಪ್ರಾರಂಭಿಸ್ತಾ ಇದ್ದಂತೆ ದುಬೈಯಲ್ಲಿ ಹೈ ಅಲರ್ಟ್ ಆಗಿದೆ. ವಿಶ್ವದ ಅತಿ ಎತ್ತರದ ಕಟ್ಟಡವಾದಂತಹ ದುಬೈನ ಬುರ್ಜ್ ಖಲೀಫಾದಿಂದ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಬುರ್ಜ್ ಖಲೀಫಾ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿತ್ತ ಹಾಗಿದ್ರೆ ಬುರ್ಜ್ ಖಲೀಫಾಗೂ ಇರಾನ್ ಅಮೆರಿಕ ಯುದ್ಧದ ಬಿಸಿ ತಟ್ಟಿದೆಯಾ? ಅಮೆರಿಕ ಮಿಲಿಟರಿ ಸ್ಥಳವನ್ನ ಗುರಿಯಾಗಿಸಿ ಇರಾನ್ ದಾಳಿಯನ್ನ ಮಾಡಿರುವಂಥದ್ದು. ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಬುಧಾಬಿ ಮತ್ತೆ ದುಬೈ, ಕತಾರ್ನ ದೋಹಾ, ರಿಯಾದ್ನ ಮಿಲಿಟರಿ ಸ್ಥಳಗಳೇ ಟಾರ್ಗೆಟ್ ಆಗಿದೆ. ಕ್ಷಿಪಣಿ ದಾಳಿಗಳನ್ನ ಪ್ರಾರಂಭಿಸ್ತಾ ಇದ್ದಂತೆ ದುಬೈನಲ್ಲಿ ಹೈ ಅಲರ್ಟ್. ವಿಶ್ವದ ಅತಿ ಎತ್ತರದ ಕಟ್ಟಡವಾದಂತಹ ದುಬೈನ ಬುರ್ಜ್ ಖಲೀಫಾ ಮೇಲೆ ಬುರ್ಜ್ ಖಲೀಫಾದಿಂದ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಬುರ್ಜ್ ಖಲೀಫಾ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಮಾಡಲಾಗುತ್ತಾ? ಹಾಗಿದ್ರೆ ಬುರ್ಜ್ ಖಲೀಫಾಗೂ ಇರಾನ್ ಅಮೆರಿಕ ಯುದ್ಧದ ಬಿಸಿ ಮುಟ್ಟಿಸಲಾಗುತ್ತಾ? ಅಮೆರಿಕ ಮಿಲಿಟರಿ ಸ್ಥಳವನ್ನ ಗುರಿಯಾಗಿಸಿ ಇರಾನ್ ದಾಳಿಯನ್ನ ಮಾಡೋದಕ್ಕೆ ಸಜ್ಜು ಮಾಡಿಕೊಂಡಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುಧಾಬಿ, ದುಬೈನ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಮೇಲೂ ಕೂಡ ದಾಳಿಯನ್ನ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಲಾಗಿದೆ. ಸೊ ಅಲ್ಲಿದ್ದಂತಹ ಜನರೆಲ್ಲರನ್ನೂ ಕೂಡ ಬೇರೆ ಕಡೆಗೆ ಸ್ಥಳಾಂತರಿಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಬುಧಾಬಿ ಮತ್ತೆ ದುಬೈ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿರುವಂಥದ್ದು. ಜನರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ ಈಗ ಆಲ್ರೆಡಿ. ಇರಾನ್ ಡ್ರೋನ್ ಅಟ್ಯಾಕ್ ಅನ್ನ ಮಾಡುತ್ತಾ ಹಾಗಿದ್ರೆ ಬುರ್ಜ್ ಖಲೀಫಾಗೂ ಕೂಡ ಯುದ್ಧದ ಬಿಸಿಯನ್ನ ಮುಟ್ಟಿಸುತ್ತಾ? ಅಮೆರಿಕ ಮಿಲಿಟರಿ ಸ್ಥಳವನ್ನ ಗುರಿಯಾಗಿಸಿ ಇರಾನ್ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಪ್ರತಿಕಾರವನ್ನ ತೀರಿಸ್ಕೋತೀವಿ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿತ್ತು. ಕತರ್ನ ದೋಹಾ, ರಿಯಾದ್ನ ಮಿಲಿಟರಿ ಸ್ಥಳಗಳ ಇವರ ಟಾರ್ಗೆಟ್ ಆಗಿರುತ್ತೆ. ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ. ದುಬೈ, ಅಬುಧಾಬಿ ಅಂತ ಹೇಳಿದ ತಕ್ಷಣ ಫಸ್ಟ್ ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ. ಅಲ್ಲಿಗೆ ಸಾಕಷ್ಟು ಜನ ಪ್ರವಾಸಿಗರಾಗಿರ್ಬೋದು, ವಿಶ್ವದಾದ್ಯಂತ ಕೂಡ ತೆರಳುತ್ತಾರೆ ಬುರ್ಜ್ ಖಲೀಫಾವನ್ನ ನೋಡೋದಿಕ್ಕೆ. ಸೊ ಅಲ್ಲಿ ಆ ಬುರ್ಜ್ ಖಲೀಫಾ ಕಟ್ಟಡದ ಮೇಲೆ ಇದೀಗ ಇರಾನ್ನ ಕಣ್ಣು ಬಿದ್ದಿರುವಂಥದ್ದು. ಸೊ ಡ್ರೋನ್ ಕ್ಯಾಮ್ರಾ ಮುಖಾಂತರ ಉಡೀಸ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನುವಂತಹ ಮಾಹಿತಿ ಸಿಕ್ಕ ತಕ್ಷಣ ಅಲ್ಲಿರುವಂತಹ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವುದಕ್ಕೆ ಮುಂದಾಗಿರುವಂಥದ್ದು. ಬುರ್ಜ್ ಖಲೀಫಾದಿಂದ ಇರಾನ್ ಡ್ರೋನ್ ಅಟ್ಯಾಕ್ನ ಸೂಚನೆ ಯಾವಾಗ ಸಿಕ್ತು ತಕ್ಷಣ ಇನ್ನು ಅಮೆರಿಕ ಮಿಲಿಟರಿ ಸ್ಥಳಗಳನ್ನೂ ಕೂಡ ಗುರಿಯಾಗಿಸಿ ಇರಾನ್ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿದೆ. ಕತಾರ್ನ ದೋಹಾ ಇವರ ಟಾರ್ಗೆಟ್ ಆಗಿರುತ್ತೆ. ಕ್ಷಿಪಣಿ ದಾಳಿಗಳನ್ನು ಪ್ರಾರಂಭಿಸ್ತಾ ಇದ್ದಂತೆ ದುಬೈಯಲ್ಲಿ ಹೈ ಅಲರ್ಟ್ ಕೂಡ ಮಾಡಲಾಗಿದೆ. ಇದೀಗ ಯುದ್ಧದ ಭಯ, ಭೀತಿ, ಮುಂದೇನಾಗತ್ತೆ? ಸರ್ವೋಚ್ಚ ನಾಯಕನನ್ನ ಹತ್ಯೆ ಏನು ಮಾಡಾಯ್ತು, ಬಟ್ ಮುಂದೇನು ಅನ್ನುವಂಥ ಭಯ. ಪ್ರಧಾನಿ ಈಗ ಆಲ್ರೆಡಿ ಜರ್ಮನಿಗೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಇಸ್ರೇಲ್ನ ಪ್ರಧಾನಿ. ಟ್ವೀಟ್ ಅನ್ನು ಕೂಡ ಮಾಡಿರ್ತಾರೆ, ಮೊದಲ ರಿಯಾಕ್ಷನ್ ಕೂಡ ಕೊಟ್ಟಿರ್ತಾರೆ. ಇರಾನ್ ನಮ್ಮ ನಾಯಕನನ್ನ ಕಳೆದುಕೊಂಡಿದ್ದೀವಿ, ಶೋಕಸಾಗರದಲ್ಲಿದ್ದೀವಿ, ಪ್ರತಿಕಾರವನ್ನು ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅನ್ನುವಂಥ ರಿಯಾಕ್ಷನ್ ಕೂಡ ಕೊಟ್ಟಿರುತ್ತೆ. ಇನ್ನೊಂದು ಕಡೆ ಇಸ್ರೇಲ್ನ ಪ್ರಧಾನಿ ಟ್ರಂಪ್ಗೆ ಧನ್ಯವಾದವನ್ನ ತಿಳಿಸ್ತಾ ಯುಎಸ್ ಜೊತೆಗಿನ ನಮ್ಮ ಜಂಟಿ ಕಾರ್ಯಾಚರಣೆ ಕೆಚ್ಚೆದೆಯ
ಇರಾನಿನ ಜನರು ತಮ್ಮ ಹಣೆಬರಹವನ್ನು ತಮ್ಮ ಕೈಗೆ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡಿದೆ. ಟ್ರಂಪ್ಗೆ ಥ್ಯಾಂಕ್ಸ್ ಹೇಳ್ತಾ ಯುದ್ಧದ ಆಡಳಿತ ವಿರುದ್ಧವಾಗಿಯೇ ಹೊರತು ಇರಾನ್ ಜನರಲ್ಲ, ನಾವು ಜನರನ್ನ ಟಾರ್ಗೆಟ್ ಮಾಡೋದಿಲ್ಲ, ಅಲ್ಲಿರುವಂತಹ ಎಲ್ಲ ವರ್ಗದ ಜನರು ವಿರುದ್ಧದ ದಬ್ಬಾಳಿಕೆಯ ತೊಡೆದು ಹಾಕೋದಕ್ಕೆ ಮತ್ತೆ ಶಾಂತಿಯನ್ನು ತರೋದಕ್ಕೆ ಸಮಯ ಈಗ ಬಂದಿದೆ ಅಂತ ಹೇಳಿಬಿಟ್ಟು ಪ್ರಧಾನಿ ಟ್ವೀಟ್ ಅನ್ನು ಮಾಡಿರ್ತಾರೆ. ಇನ್ನು ಹೋಮ್ ಫ್ರಂಟ್ ಕಮಾಂಡ್ನ ನಿರ್ದೇಶನಗಳನ್ನು ಪಾಲಿಸುವಂತೆ ಇಸ್ರೇಲ್ ನಾಗರಿಕರಿಗೆ ಸಲಹೆ ಕೂಡ ನೀಡಿರ್ತಾರೆ. ಅಂದರೆ ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕು, ಮುಂದೆ ಬರುವಂತಹ ರೋರಿಂಗ್ ಲೈನ್ ದಿನಗಳಲ್ಲಿ ನಾವೆಲ್ಲರೂ ಕೂಡ ತಾಳ್ಮೆ ಮತ್ತು ಸ್ಥೈರ್ಯವನ್ನು ಬಯಸ್ತೀವಿ, ನಾವು ಒಟ್ಟಿಗೆ ನಿಲ್ತೀವಿ, ಒಟ್ಟಿಗೆ ಹೋರಾಡ್ತೀವಿ ಅಂತ ಹೇಳ್ಬಿಟ್ಟು ಬೆಂಜಮಿನ್ ನೆತನ್ಯಾಹು ಟ್ವೀಟ್ ಮಾಡಿದ್ದಾರೆ. ಒಂದು ಕಡೆ ಯುದ್ಧವನ್ನು ಸಾರುವಂತಹ ಭಯ, ಈಗ ಆಲ್ರೆಡಿ ಬುರ್ಜ್ ಖಲೀಫಾ UAE, ದುಬೈ, ಅಬುದಾಬಿ ಟಾರ್ಗೆಟ್ ಮಾಡಿ ಬುರ್ಜ್ ಖಲೀಫಾ ಕಟ್ಟಡವನ್ನು, ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಮೇಲೆ ಕಣ್ಣಿಟ್ಟಿರುವಂಥದ್ದು ಡ್ರೋನ್. ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಕೂಡ.